ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಸೂಪರ್ ಆಗಿರುವಂತಹ ನ್ಯಾಚುರಲ್ ಆಗಿ ಮಾಡುವಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿಗಳಲ್ಲಿ ತುಂಬಾ ಮಾಡ್ತೀವಿ. ಇದು ಹಸಿ ರಾಗಿ ತೆನೆ ತಂದುಬಿಟ್ಟು ರಾಗಿ ಗುದ್ಬೆಳ್ಸೆ ಅಂತ ಮಾಡ್ತೀವಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನೀವು ಯಾವತ್ತೂ ತಿಂದಿರೋದಿಲ್ಲ ಈ ಥರ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹಸಿ ರಾಗಿ ತೆನೆ ಇವು ಸ್ವಲ್ಪ ತೊಗೊಂಡಿದ್ದೀವಿ. ಸೊ ಒಂದು 10ರಿಂದ 12 ರಾಗಿ ತೆನೆ ಇರ್ಬೋದು. ಸೊ ಈ ಥರ ಉಜ್ಕೊಳ್ಬೇಕು ಫಸ್ಟು. ಸೊ ನಮ್ಮ ಅತ್ತೆ ತೋರಿಸ್ತಾ ಇದ್ದಾರೆ ನೋಡಿ, ಈ ರೀತಿ ಉಜ್ಕೊಳ್ಬೇಕು ರಾಗಿ ತೆನೆನ. ಸೊ ಆವಾಗ ಹಸಿ ರಾಗಿ ಕಾಳೆಲ್ಲ ಉದುರುತ್ತೆ. ಸೊ ಈ ಥರ ಎಲ್ಲ ರಾಗಿ ತೆನೆನೂ ಉಜ್ಜಬೇಕು. ಸೊ ಹಾಗೆ ನೀವಿನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಇದೇ ರೀತಿ ಎಲ್ಲ ರಾಗಿ ತೆನೆನೂ ಕೂಡ ಉಜ್ಕೊಳ್ಬೇಕು. ಸೊ ಹೊಲಗಳಲ್ಲಿ ತುಂಬಾ ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ. ಸೊ ಹಾಕ್ತಾನೆ ಹಸಿ ತೆನೆಗಳಿದ್ದಾಗ ಹೊಲದಲ್ಲಿನೇ ಈ ರೀತಿ ಮಾಡಿಕೊಂಡು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಮಾಡೋದು ಬದಲು ಇನ್ನೂ ಒಂಥರ ಕೂಡ ಮಾಡ್ತಾರೆ, ಬೆಲ್ಲ ಮತ್ತು ಕಾಯಿ ತುರಿ ಹಾಕಿ ಕೂಡ ತಿಂತಾರೆ ಇದ್ರ ಜೊತೆಗೆ. ಸೊ ಹಾಗೆ ಸುಟ್ಕೊಂಡು ಕೂಡ ತಿಂತಾರೆ. ಸೊ ನಾನಿವತ್ತು ಗುದ್ಬೆಳ್ಸೆ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇದೇ ಥರ ಎಲ್ಲನೂ ಉಜ್ಕೊಂಡಿದ್ದೀವಿ. ಈಗ ಇದರಲ್ಲಿ ಕಸ ಥರ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಈ ರೀತಿ ಕೈಯಿಂದ ಉಜ್ಕೊಳ್ಬೇಕು. ಸೊ ನಾವು ಉಬ್ಲು ಅಂತ ಕರಿತೀವಿ. ಸೊ ರಾಗಿ ತೆನೆ ಉಜ್ಕೊಳ್ಬೇಕಾದ್ರೆ ಉದುರಿರುತ್ತೆ, ಸೊ ತೆನೆದೆಲ್ಲ. ಸೊ ಅದನ್ನೆಲ್ಲ ಈ ರೀತಿ ಮತ್ತೆ ಇನ್ನೊಂದು ಸಲ ಕೈಯಿಂದ ಉಜ್ಕೊಂಡು ಸೊ ಚಪ್ಪರಿಸ್ಕೊಳ್ಬೇಕು. ಆವಾಗ ನೀಟಾಗಿ ಕಸ ಎಲ್ಲ ಹೋಗಿಬಿಟ್ಟು ನಮಗೆ ಕಾಳು ಥರ ಸಿಗುತ್ತೆ. ಸೊ ಅದರಿಂದ ನಾವು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಕೈಯಿಂದ ಈ ರೀತಿ ಚೆನ್ನಾಗಿ ಉಜ್ಕೊಳ್ಬೇಕು. ಈಗ ತೆನೆ ಎಲ್ಲ ಉಜ್ಕೊಂಡಿದ್ದಾಯಿತು, ಹಾಗೆ ಅದರಲ್ಲಿರುವಂತಹ ಉಬ್ಲು ಕೂಡ ಉಜ್ಕೊಂಡಿದ್ದೀವಿ. ಈಗ ಇದನ್ನು ಚಪ್ಪರಿಸ್ಕೊಂಡು ಬರ್ತೀನಿ. ಸೊ ಚಪ್ಪರಿಸ್ಕೊಂಡಾಗ ಅದರಲ್ಲಿರುವಂತಹ ಕಸ ಮತ್ತು ಉಬ್ಲು ಎಲ್ಲ ಹೋಗುತ್ತೆ. ಸೊ ಆವಾಗ ನಮಗೆ ಕಾಳುಗಳು ಸಿಗುತ್ತೆ. ಸೊ ನೋಡಿ, ಈ ಥರ ಉಜ್ಜಿಬಿಟ್ಟು ಚಪ್ಪರಿಸ್ಕೊಳ್ಬೇಕು. ಆವಾಗ ನಮಗೆ ಹಸಿ ರಾಗಿ ಕಾಳು ಸಿಗುತ್ತೆ. ನೋಡಿ, ಕಸ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಚೆನ್ನಾಗಿ ರಾಗಿ ಕಾಳು ಬಂದಿದೆ ನಮಗೆ. ಸೊ ಒಂದು ಬೌಲಷ್ಟು ಬಂದಿದೆ ರಾಗಿ ಕಾಳು. ಸೊ ಇವಾಗ ಈ ಗುದ್ಬೆಳ್ಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ವೈಟ್ ಬಟ್ಟೆಗೆ ನಾನು ಹಸಿ ರಾಗಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದಾದ್ರೂ ಬಟ್ಟೆನ ತೊಗೊಳ್ಬೋದು. ಸೊ ಈಗ ಹಸಿ ರಾಗಿ ಕಾಳು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ತೋರಿಸ್ತೀನಿ ಏನೇನು ಹಾಕ್ಕೊಳ್ತೀನಿ ಅಂತ ಹೇಳಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟನ್ನು ಹಾಕ್ಕೊಳ್ಬೇಕು. ಕೆಲವೊಬ್ಬರು ಈರುಳ್ಳಿ ಕೂಡ ಹಾಕ್ಕೊಳ್ತಾರೆ. ಸೊ ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ. ಸೊ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪೇನು ಹಿಡಿಯೋದಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ ನೀಟಾಗಿ ಎಲ್ಲ ರಾಗಿ ಕಾಳಿಗೂ ಮಿಕ್ಸ್ ಮಾಡಿಕೊಂಡು ಈ ಥರ ಮಡಚ್ಕೊಳ್ಬೇಕು ಬಟ್ಟೆನ. ಸೊ ನೋಡಿ, ಈ ಥರ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ನೀಟಾಗಿ ಮಡಚ್ಕೊಂಡ್ಬಿಟ್ಟು ಸೊ ಕೈಯಿಂದ ಗುದ್ಕೊಳ್ಬೇಕು. ಸೊ ನಿಮಗೆ ಕೈಯಿಂದ ಗುದ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಂದರೆ ಕುಟ್ಟಣಿಕೆ ಅಥವಾ ಕಲ್ಲಿರುತ್ತೆ ಅಲ್ವಾ, ಸೊ ಅದರಿಂದ ಗುದ್ಕೊಳ್ಬೋದು. ಸೊ ನಾವಿಲ್ಲಿ ಕೈಯಿಂದ ಗುದ್ಬಿಟ್ಟು ತೋರಿಸ್ತಾ ಇದ್ದೀವಿ. ಸೊ ಇದೇ ರೀತಿ ಕೈಯಿಂದನೇ ಗುದ್ದಬೇಕು, ಆವಾಗೇ ತುಂಬ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ನುಣ್ಣಗೂ ಕೂಡ ಆಗೋದಿಲ್ಲ ಕೈಯಿಂದ ಜಜ್ಜಿದ್ರೆ. ಸೊ ನೋಡಿ, ಈ ಥರ ಗುದ್ಕೊಳ್ಬೇಕು, ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಯಾವತ್ತಾದರೂ ಈ ರೀತಿ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಗುದ್ಕೊಂಡಿದ್ದಾಯಿತು. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ ಇದು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹಸಿ ರಾಗಿ ತೆನೆ ಸಿಕ್ಕಾಗ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಆರೋಗ್ಯಕರವಾದ ಹಸಿ ರಾಗಿ ತೆನೆ ಗುದ್ಬೆಳ್ಸೆನ ಹೇಗೆ ಮಾಡೋದು ಅಂತ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.